ಅಡುಗೆ ಮನೆಯ ಮಸಾಲೆಗಳಲ್ಲಿ ಬಹಳ ಮುಖ್ಯವಾಗಿದ್ದು ಅರಿಶಿಣ. ಈ ಅರಿಶಿಣದಿಂದ ಅನೇಕ ಆರೋಗ್ಯ ಪ್ರಯೋಜನಗಳು ಇವೆ. ಆದರೆ ಈ ಅರಿಶಿಣ ನಮ್ಮ ಅದೃಷ್ಟವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ ಎಂಬುದು ಅನೇಕ ಜನರಿಗೆ ಗೊತ್ತಿಲ್ಲ. ಹಾಗಾದರೆ ಈ ಅರಿಶಿಣವನ್ನು ಯಾವ ರೀತಿ ಬಳಕೆ ಮಾಡಿದರೆ ಅದೃಷ್ಟ ಕೈ ಹಿಡಿಯುತ್ತದೆ ಎಂಬುದನ್ನು ತಿಳಿಯೋಣ ಬನ್ನಿ. ಪ್ರತಿ ಪೂಜೆ ಮತ್ತು ಹವನದಲ್ಲಿ ಅರಿಶಿಣದ ಉಂಡೆಯನ್ನು ಇಡಲಾಗುತ್ತದೆ. ನೀವು ಕೂಡ ನಿಮ್ಮ ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಈ ಅರಿಶಿಣ ಸಹಾಯ ಮಾಡುತ್ತದೆ. ಗುರುದೋಷವನ್ನು ಹೋಗಲಾಡಿಸಲು ಅರಿಶಿಣ ಮತ್ತು ನೀರನ್ನು ಬೆರೆಸಿ ಪೇಸ್ಟ್ ಮಾಡಿ ನಿಮ್ಮ ಹಣೆಯ ಮೇಲೆ ಪೇಸ್ಟನ್ನು ಹಚ್ಚಿ. ಇದು ನಿಮ್ಮ ಜಾತಕದಲ್ಲಿನ ಗುರುವನ್ನು ಸಮತೋಲನಗೊಳಿಸುತ್ತದೆ ಮತ್ತು ನಿಮ್ಮ ಆಜ್ಞಾಚಕ್ರವನ್ನು ಸಕ್ರಿಯಗೊಳಿಸುತ್ತದೆ ಮತ್ತು ನಿಮ್ಮನ್ನು ರಕ್ಷಿಸುತ್ತದೆ. ಅರಿಶಿಣ ಮತ್ತು ಗಣೇಶನ ನಡುವೆ ಬಲವಾದ ಬಂಧವಿದೆ. ಚಿಟಿಕೆ ಅರಿಶಿಣ ಹಾಕಿ ಪ್ರತಿದಿನ ಸ್ನಾನ ಮಾಡುವುದರಿಂದ ಗಣಪತಿಯ ಅನುಗ್ರಹವನ್ನು ಪಡೆಯುತ್ತೀರಿ. ಅರಿಶಿಣ ಸ್ನಾನವು ದೇಹ, ಮನಸ್ಸು ಮತ್ತು ಆತ್ಮವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ. ಅರಿಶಿಣವು ನಕಾರಾತ್ಮಕತೆಯನ್ನು ಹೋಗಲಾಡಿಸುತ್ತದೆ. ಜ್ಯೋತಿಷ್ಯದ ಪ್ರಕಾರ ಅರಿಶಿಣವು ನಿಮ್ಮ ಜೀವನದಿಂದ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದು ಶುದ್ಧೀಕರಿಸುವ ಗುಣಗಳನ್ನು ಹೊಂದಿದೆ ಮತ್ತು ಇದು ನಿಮ್ಮ ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ. ಅಲ್ಲದೆ ಅರಿಶಿಣ ನೀರಿನಿಂದ ಸ್ನಾನವು ನಿಮ್ಮ ಜೀವನಕ್ಕೆ ಅದೃಷ್ಟವನ್ನು ತರುತ್ತದೆ. ನೀವು ಮದುವೆಯ ವಿಚಾರದಲ್ಲಿ ಸಮಸ್ಯೆ ಅನುಭವಿಸುತ್ತಿದ್ದರೆ ಪ್ರತಿ ಗುರುವಾರ ಈ ಅರಿಶಿಣ ನೀರಿನ ಸ್ನಾನದ ಪರಿಹಾರವನ್ನು ಮಾಡಿ. ನಿಮ್ಮ ಮದುವೆ ವಿಳಂಬವಾಗುತ್ತಿದ್ದರೆ ಇದು ಸಹಾಯ ಮಾಡುತ್ತದೆ. ಈ ಪರಿಹಾರದ ಜೊತೆಗೆ ಪ್ರತಿ ಗುರುವಾರ ವಿಷ್ಣುವಿನ ವಿಗ್ರಹಕ್ಕೆ ಅರಿಶಿಣದ ತಿಲಕವನ್ನು ಹಚ್ಚಿ. ಈ ಎರಡು ಪರಿಹಾರಗಳು ನಿಮಗೆ ಶೀಘ್ರದಲ್ಲೇ ಮದುವೆಯ ಸಂಬಂಧ ಕೂಡಿ ಬರಲು ಮತ್ತು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ತರಲು ಸಹಾಯ ಮಾಡುತ್ತದೆ. ಇದಲ್ಲದೆ ಅರಿಶಿಣದ ಉಂಡೆಯನ್ನು ಪರ್ಸ್ ಅಥವಾ ಜೇಬಿನಲ್ಲಿ ಇಟ್ಟುಕೊಳ್ಳುವುದರಿಂದ ಹಲವಾರು ಪ್ರಯೋಜನಗಳಿವೆ. ಮುಖ್ಯವಾಗಿ ರಾಹು ಕೇತುಗಳ ಪ್ರಭಾವದಿಂದ ಪರಿಹಾರ ದೊರೆಯುತ್ತದೆ ಅಥವಾ ಅವುಗಳ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ. ಇದರಿಂದ ಜೀವನದಲ್ಲಿನ ಸಮಸ್ಯೆಗಳು ಮತ್ತು ತೊಂದರೆಗಳು ನಿವಾರಣೆಯಾಗುತ್ತವೆ. ನಿಮ್ಮ ಹಣವು ಎಲ್ಲಿಯಾದರೂ ದೀರ್ಘಕಾಲ ಸಿಲುಕಿಕೊಂಡಿದ್ದರೆ ಪ್ರತಿದಿನ ನಿಮ್ಮ ಜೇಬಿನಲ್ಲಿ ಅರಿಶಿಣದ ಉಂಡೆಯನ್ನು ಇಟ್ಟುಕೊಳ್ಳಲು ಪ್ರಾರಂಭಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ಅಂಟಿಕೊಂಡಿರುವ ಹಣ ಮರಳಿ ಬರುತ್ತದೆ. ಅರಿಶಿಣವನ್ನು ಹರಿದ್ರ ಎಂದು ಕರೆಯುತ್ತಾರೆ. ಹರಿದ್ರ ಮಾ ಲಕ್ಷ್ಮಿಯ ಹೆಸರು. ಅದಕ್ಕಾಗಿಯೇ ನಿಮ್ಮ ಜೇಬಿನಲ್ಲಿ ಅರಿಶಿಣದ ಉಂಡೆಯನ್ನು ಇಟ್ಟುಕೊಳ್ಳುವುದರಿಂದ ಲಕ್ಷ್ಮೀದೇವಿಯ ಆಶೀರ್ವಾದವು ನಿಮ್ಮ ಮೇಲೆ ಇರುತ್ತದೆ. ಸ್ನೇಹಿತರೆ, ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.